ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದು ಮನೆಯಿಂದ ಗೈಸ್. ಸಾರಿ ಗೈಸ್, ವಿಡಿಯೋ ಆಫ್ ಆಯಿತು. ನೆಕ್ಸ್ಟ್ ನೋಡಿ ಹಂಗೆ ಗೈಸ್. ಇವತ್ತು ಮಾಡ್ತಾ ಇದೀವಿ ಚಿಕನ್ ಸಾಂಬಾರ್ ಆ್ಯಂಡ್ ಕಬಾಬ್. ಚಿಕನ್ ಕಬಾಬ್ ಮಾಡ್ತೀನಿ. ಚಿಕನ್ ಸಾಂಬಾರ್ಗೆ ಮಾಡ್ಬೇಕಾದ್ರೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್. ಎಸ್ಕೋ ಗೈಸ್. ಈಗ ಏನು ಮಾಡಬೇಕು ಅಂತ ಮೊದಲು ಮಸಾಲೆಗಳನ್ನ ರುಬ್ಕೋಬೇಕು. ಮಸಾಲೆ ರುಬ್ಬೋಕ್ಕೆ ಏನೇನು ಬೇಕು ಅಂದರೆ ಮೊದಲು ಅರಿಶಿನ, ಈರುಳ್ಳಿ ಅಂತ ಅಂದರೆ ಅರಿಶಿನ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಳ್ಳೋದು. ನೈಸಾಗಿ ರುಬ್ಕೊಂಡು ಸಿಗ್ತೀನಿ. ರುಬ್ಬಬೇಕು ಗೈಸ್. ಗೈಸ್ ಈಗ ಮಸಾಲೆ ರುಬ್ಬಾಯಿತು. ಇನ್ನೊಂದು ಮಸಾಲೆ ಇದೆ, ಆ ಇನ್ನೊಂದು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಈಗ ಈ ಮಸಾಲೆನ ಪಕ್ಕಕ್ಕಿಟ್ಟು ಆ ಮಸಾಲೆನ ನೋಡೋಣ. ಇನ್ನೊಂದು ಜಾರ್ ತಗೋಬೇಕು. ಈ ಜಾರ್ಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ನೋಡಿ. ಅದು ಸಾಂಬಾರು ಖಾರಕ್ಕೋಸ್ಕರ ರೀ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಯಿ, ಒಂದು ಈರುಳ್ಳಿ, ಚಕ್ಕೆ, ಲವಂಗದ ಪುಡಿ ಇಷ್ಟು ಹಾಕ್ಬಿಟ್ಟು ರುಬ್ಕೋಬೇಕು. ಫಸ್ಟು ಸ್ವಲ್ಪ ರುಬ್ಬಬೇಕು. ಮೊದಲು ರುಬ್ಬಾದ್ಮೇಲೆ ಒಂದು ಸ್ವಲ್ಪ ಮಟನ್ ಮಸಾಲ ಹಾಕಿ ತಿರ್ಗಾ ರುಬ್ಬಿ ಅದನ್ನ ಸಾಂಬಾರು ಮಾಡೋದು. ಬನ್ನಿ ಈಗ ರುಬ್ಬೋಣ. ಎಸ್ಕೋ ಗೈಸ್. ನಿಮಗೇನ ಸಾರಿ ಸ್ವಲ್ಪ ಮಾತು ಇದಾಗುತ್ತೆ. ಏನಾದರೆ ಮಸಾಲೆ ಗೊತ್ತಾಗ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ಮಾಡಿ. ನಾಟಿ ಸ್ಟೈಲ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ. ಇದು ರುಬ್ಬೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಬ್ಯಾಚುಲರ್ಸ್ಗೆ ನಾಟಿ ಸ್ಟೈಲ್ ರುಚಿಯಾದ ಚಿಕನ್ ಸಾಂಬಾರ್ ವಿತ್ ಕಬಾಬ್ ಮಾಡುವುದನ್ನು ಮಾಡ್ಕೊಂಡ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಹೆಲ್ಟಿಯಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನಾನು ಮಾಡಿದ್ದಿರೋದು ಬ್ಯಾಚುಲರ್ಸ್ಗೆ ಇದು ಉಪಯೋಗ ಆಗೋ ವಿಡಿಯೋ ಅಂತ ತಿಳ್ಕದ ಮಾಡೋಣ. ಈಗ ರುಬ್ಬಾಯಿತು. ಇದಕ್ಕೆ ಮಟನ್ ಮಸಾಲ ಹಾಕಿ ಮತ್ತೊಂದು ಸಾರಿ ರುಬ್ಬೋಣ. ನಮ್ಮ ತಾಯಿನ ಕರೆದಿದ್ದೀನಿ. ಮಟನ್ ಮಸಾಲೆ ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಈಗ ಮಟನ್ ಮಸಾಲ ಹಾಕೋದು. ಇಸ್ಕೋ ಗೈಸ್ ಹಾಕಿಸ್ಕೊಂಡಿದ್ದೀನಿ. ಅಂದರೆ ಕೈ ಹಿಡೀಲಿ 2 ಹಿಡಿ ಹಾಕಿದ್ದಾರೆ. 1 kg ಇದೆಲ್ಲ ಪ್ರಿಪ್ರೇಷನು ಗೈಸ್. ಏನಂದರೆ ಇದು ನ್ಯಾಚುರಲ್ ಮಸಾಲ, ಯಾವುದೇ ಕಲರ್ ಇಲ್ಲ, ಏನಿಲ್ಲ. ಮನೆ ಮಸಾಲ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಈಗ ಆಡ್ಸೋಕೆ ಹೋಗೋಣ. ಸಾರಿ, ಇಂಗ್ಲೀಷ್ ಸ್ವಲ್ಪ ಇದೈತೆ ಅಂದರೆ ಮಾತಾಡ್ಬೇಕಾದ್ರೆ ತೊದಲು ಥರ ಆಯ್ತೈತೆ. ಸಾರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ಕೋ. ನಾವು ಕನ್ನಡದವ್ರಲ್ವಾ, ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷ್ ಬಳಸ್ಬೇಕಾದ್ರೆ ಒಂದು ಸ್ವಲ್ಪ ಇದಾಯ್ತು. ಕನ್ನಡವೇ ನಮ್ಮಮ್ಮ, ಕನ್ನಡ ತಾಯಿ ನಮಸ್ಕರಿಸ್ತಾ ಈಗ ವೀಡಿಯೋನ ಮುಂದುವರ್ಸೋಣ. ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನೂ ಒಂದು 2 ರೌಂಡ್ ರುಬ್ಕೊಳ್ಳೋಣ. ಎಸ್ಕೋ ಗೈಸ್. ಈಗ 2 ಮಸಾಲೆ ಏನಾಯಿತು. ಒಂದು ಮಸಾಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಇದೊಂದು ಮಸಾಲ ಮತ್ತು ಇದೊಂದು ಮಸಾಲ, 2 ಮಸಾಲ ಆಗೈತೆ. ಈಗ ಚಿಕನ್ ಬಂದಮೇಲೆ ಚಿಕನ್ ಹಾಕಿ ತೋರಿಸ್ತೀನಿ. ಚಿಕನ್ ಏನು ತಂದಿಲ್ಲ, ನಮ್ಮ ಅಣ್ಣ ಚಿಕನ್ ತಗೋಬರಕ್ಕೆ ಹೋಗಿದ್ದಾನೆ. ಚಿಕನ್ ತಂದ್ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚ್ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀರಾ. ಕೀಪ್ ವಾಚ್ ಅಂತ ಹೇಳ್ತಾ ಇದ್ದೀನಿ. ಚಿಕನ್ ಬರಲಿ. ಚಿಕನ್ ಕಬಾಬ್ಗೆ ಚಕ್ಕೆ ಮತ್ತು ಲವಂಗ ಪುಡಿ ಮತ್ತು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರು ಇನ್ನೊಂದು ಸ್ವಲ್ಪ ಹಾಕಬೇಕು. ತಗೋಬರ್ತಾ ಇದ್ದೀನಿ ನಮ್ಮನೆ. ಚಿಲ್ಲಿ ಪೌಡರ್, ಗರಂ ಮಸಾಲ ಸ್ವಲ್ಪ ಕಬಾಬು ನೀಟಾಗಿ ಚೆನ್ನಾಗಿ ಬರಲಿ ಅಂತ ಗರಂ ಮಸಾಲ
ಸಾಕು. ಇಲ್ಲೇ ಇದೆ ಚಿಲ್ಲಿ ಪೌಡರ್, ಗರಂ ಮಸಾಲ ಅಷ್ಟೇ. ಇನ್ನೂ ಹಾಕ್ಬೇಕು, ಹಾಕ್ತೀನಿ. ಸ್ವಲ್ಪ ಕಾರ್ನ್ಫ್ಲವರ್ ಗೈಸ್, ಸ್ವಲ್ಪ ಸಾಲ್ಟು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಕನ್ ಕಬಾಬ್ ಮಸಾಲ. ನೆಕ್ಸ್ಟ್ ಒಂದು ಮೊಟ್ಟೆ ಹೊಡೆದು ಹಾಕಬೇಕು. ಮೊಟ್ಟೆ ಹೊಡೆದು ಹಾಕಿ ಗೈಸ್ ಈಗ ಒಂದು ಎಗ್ ಹೊಡೆದು ಹಾಕಾಯ್ತು. ಈಗ ಇದನ್ನ ಕಲಿಸ್ಬಿಟ್ಟು ಚಿಕನ್ ಹಾಕಿ ಮ್ಯಾರಿನೇಷನ್ ಇಡಬೇಕು. ಗೈಸ್ ಈಗ ಕಲಸಿ ಇಟ್ಟಾಯಿತು. ಈಗ ಮ್ಯಾರಿನೇಷನ್ ಮಾಡಬೇಕು, ಒಂದು 1 ಅವರ್ ಮ್ಯಾರಿನೇಷನಲ್ಲಿ. ಆಮೇಲೆ ಎಣ್ಣೆಗೆ ಹಾಕೋದ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದು. ಡಿಸ್ಕೋ ಗೈಸ್, ಈಗ ಮ್ಯಾರಿನೇಷನ್ ಆಯಿತು, ಸಾಂಬಾರಿಗೆ ಹೋಗೋಣ. ಗೈಸ್ ಇಟ್ಟಾಯ್ತು. ಈಗ ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೋಣ. ಗೈಸ್ ಈಗ ಎಣ್ಣೆ ಹಾಕೋಣ. ಸ್ವಲ್ಪ ಇದಾಗಲಿ ಅಂತ ಅಂದರೆ ಚಿಕನ್ನು ನೀರಿನಂಶ, ಚಿಕನ್ದು ನೀರಿನಂಶ ತೆಗೆಯೋಕ್ಕೋಸ್ಕರ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಇಷ್ಟು ಚಿಕನ್ ಹಾಕೋಣ. ಇರಿ ಚಿಕನ್ ಹಾಕ್ತೀನಿ. ಹಾಕ್ತೆ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಅಂದರೆ ಚಿಕನು ಉಪ್ಪು ಹಿಡಿದು ಟೇಸ್ಟಾಗಿರಲಿ ಅಂದ್ಬಿಟ್ಟು ಉಪ್ಪು ಹಾಕೋದು. ಉಪ್ಪು ಹಾಕಾಯ್ತು. ಒಂದು ಸ್ವಲ್ಪ ಅದು ಬೇಯಲಿ ಮ್ಯಾರಿನೇಷನಲ್ಲಿ. ಸ್ವಲ್ಪ ನೀರಿನಂಶ ಎಲ್ಲ ಬಿಡಬೇಕು. ಚಿಕನ್ ನೀಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಸಾಂಬಾರು. ಗೈಸ್ ಒಂದು ಸ್ವಲ್ಪ ದಮ್ ಕಟ್ಟಿದ್ರೆ ಮ್ಯಾರಿನೇಷನ್ ಆಗುತ್ತೆ. ಮ್ಯಾರಿನೇಷನ್ ಅಂತ ಕುದಿ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಗೈಸ್ ಹೆಂಗೆ ಬೇಯ್ತಿದೆ ನೋಡಿ. ಈ ಥರ ನೀರೆಲ್ಲ ಬಿಟ್ಕೊಂಡ್ರೆ ಚಿಕನ್ನು ಚೆನ್ನಾಗಿ ಬೆಂದು ಟೇಸ್ಟಾಗಿರುತ್ತೆ. ಈ ಥರ ನೀರೆಲ್ಲ ಬಿಟ್ಕೋಬೇಕು. ಚಿಕನ್ ನೀರಿನ ಅಂಶ ಎಲ್ಲ ಈಚೆಗೆ ಬಂದರೆ ಚಿಕನ್ ಟೇಸ್ಟಾಗಿರುತ್ತೆ ಮತ್ತು ರಬ್ಬರ್ ಥರ ಬರಲ್ಲ, ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಬೆಂದರೆ ನೀಟಾಗಿರುತ್ತೆ. ಈಗ ಇದನ್ನ ಒಂದು ಸೈಡಿಗೆ ತೆಗೆದು ಹಾಕೋ. ಇರಿ ಗೈಸ್, ಈಗ ಅಷ್ಟನ್ನೇ ಎಣ್ಣೆ ಹಾಕ್ಬಿಟ್ಟು ಆಡಿಸ್ಕೊಂಡಿದ್ದೆ ನಾ ಮಸಾಲೆ, ಗ್ರೀನ್ ಮಸಾಲೆ, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಿಕನ್ ಹಾಕಬೇಕು ನೋಡಿರಿ ಗೈಸ್. ನೆಕ್ಸ್ಟು ಚಿಕನ್ ಹಾಕ್ಬಿಟ್ಟು ಇದನ್ನ ಒಂದು ಸೈಡಿಂದ ಎಲ್ಲನೂ ಪ್ರೊಟೆಕ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಈರುಳ್ಳಿ ಬೆಂದಾದ್ಮೇಲೆ ಮಸಾಲೆ ಅಂದರೆ ಮಟನ್ ಮಸಾಲೆ ಎಲ್ಲ ಹಾಕಿಟ್ಟಿದ್ವಲ್ಲ, ಆ ಮಸಾಲೆ ಹಾಕಿದ್ರೆ ನೀರಿಗೆ ಬೇಕಾದಷ್ಟು ನೀರು ಹಾಕ್ಬಿಟ್ಟು ರುಚಿ ಹಾಕಿದ್ರೆ ಸಾಂಬಾರು ರೆಡಿ. ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ನೋಡಿ. ಮ್ಯಾರಿನೇಷನ್ ಗೈಸ್, ಈಗ ಅದೇ ಮಸಾಲೆ ರುಬ್ಬಿದ್ವಲ್ಲ, ಆ ಮಸಾಲೆ ಹಾಕಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಯಾವ ರೀತಿ ಬೇಕು ಗಟ್ಟಿಗೆ ಆ ರೀತಿ ಮಾಡ್ಕೋಬೇಕು ಗೈಸ್. ಆಯ್ತು. ಈಗ ನೀರು ನಿಮಗೆ ಎಷ್ಟು ಬೇಕು, ಸಾಂಬಾರು ಗಟ್ಟಿ ಬೇಕಾ ತೆಳ್ಳೆ ಬೇಕೋ ಆ ರೀತಿಯಲ್ಲಿ ನೀವು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇಷ್ಟು ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಕೊತ್ತನಿ ಕುದಿ ಬಂದಮೇಲೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬೇಯಿಸಿದ್ರೆ ಚಿಕನ್ ಸಾಂಬಾರು ರೆಡಿ. ನೆಕ್ಸ್ಟ್ ಹೀಟ್ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ನೆಕ್ಸ್ಟು ಕಬಾಬ್ ಹಾಕಿ ಅದನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಕುದಿ ಬರಲಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಅಂತ ಇದ್ದೀನಿ ಅಂತ ಅನ್ಕೊಬೇಡಿ. ಅಭ್ಯಾಸ ಹಿಂಗೆ ಅಂದಿ ಅಭ್ಯಾಸ ಆಗ್ಬಿಟ್ಟೈತೆ ನಿಮಗೆ. ಓಕೆ ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟೈತೆ. खत्म, बाय बाय, टाटा, गुड बाय, गया। 6 साल हो गए, उन सब को खत्म कर दिया।